ಗಾಂಜಾ ದಂಧೆಕೋರರನ್ನು ಹಿಡಿಯಲು ಹೋದಾಗ ದಾಳಿಗೀಡಾಗಿ ಆಸ್ಪತ್ರೆ ಸೇರಿರೋ ಕಲಬುರಗಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಮಂತ್ ಇಲ್ಲಾಳ್ ಏರ್ಲಿಫ್ಟ್ಗೆ ಸಿದ್ಧತೆ ನಡೆದಿದೆ. ವಿಶೇಷ ಆಂಬ್ಯುಲೆನ್ಸ್ ಕಲಬುರಗಿಗೆ ಬಂದಿದ್ದು ನಾಳೆ ಬೆಳಗ್ಗೆ 10 ಗಂಟೆಗೆ ಕಲಬುರಗಿಯಿಂದ ಬೆಂಗಳೂರಿಗೆ ಕರೆದೊಯ್ಯಲಾಗುತ್ತೆ. ಸದ್ಯ ಶ್ರೀಮಂತ್ ಇಲ್ಲಾಳ್ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದ್ದಕ್ಕೆ ಏರ್ಲಿಫ್ಟ್ ಮಾಡಲು ಸಿದ್ಧತೆ ನಡೆದಿದೆ. ಬೆಂಗಳೂರು ಉತ್ತರ ತಾಲೂಕಿನ ಸೊಂಡೆಕೊಪ್ಪದಲ್ಲಿ ಪೊಲೀಸರಿಂದ ಹಲ್ಲೆಗೊಳಗಾಗಿದ್ದ ವ್ಯಕ್ತಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾನೆ. ಮಾತನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಸೆಪ್ಟೆಂಬರ್ 19ರಂದು ಬಲರಾಮ್ ಅನ್ನೋರು ದೇವಸ್ಥಾನಕ್ಕೆ ಹೋಗಿ ಬರೋದಾಗಿ ಹೇಳಿ ಮನೆಯಿಂದ ಹೊರಟಿದ್ರು. ಆಗ ಪೊಲೀಸರು ಬಲರಾಮ್ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಿದ್ದ ಮಕ್ಕಳ ಕಳ್ಳರ ವದಂತಿ ಬೆಂಗಳೂರು ಗ್ರಾಮಾಂತರಕ್ಕೂ ಲಗ್ಗೆ ಇಟ್ಟಿದೆ. ಚಾಕ್ಲೇಟ್ ಕೊಡುವ ನೆಪದಲ್ಲಿ ನೇರಳ ಘಟ್ಟದಲ್ಲಿ ಮಕ್ಕಳನ್ನು ಕರೆದೊಯ್ಯಲು ಯತ್ನಿಸಿದ್ದಾರೆ ಎನ್ನಲಾದ ಮಹಿಳೆಯನ್ನ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ. ಥಳಿಸಿ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಶೌಚಾಲಯಕ್ಕೆ ತೆರಳುತ್ತಿದ್ದ ಮಕ್ಕಳಿಗೆ ಚಾಕ್ಲೇಟ್ ನೀಡ್ತೀನಿ ಬಾ ಅಂತ ಎಳೆದೊಯ್ಯಲಾಗಿದೆಯಂತೆ. ಮಕ್ಕಳು ಭಯಭೀತರಾಗಿ ಮನೆ ಬಳಿ ಓಡಿ ಬಂದು ಪೋಷಕರಿಗೆ ವಿಷಯ ಮುಟ್ಟಿಸಿದ್ದಾರೆ. ಆತಂಕಗೊಂಡ ಗ್ರಾಮಸ್ಥರು ಮಹಿಳೆಯರಿಗೆ ಥಳಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಯಾಕೆ ಬಂದಿದ್ರಿ ಅಂತ ಕೇಳಿದ್ರೆ ನಾನು ಬಲೂನ್ ಮಾರಲು ಬಂದಿದ್ದೆ ಅಂತ ಮಹಿಳೆಯರು ಹೇಳುತ್ತಿದ್ದಾರೆ. ಅಮಾನುಷವಾಗಿ ಬೀದಿ ನಾಯಿ ಹಿಡಿಯುತ್ತಿದ್ದ ಹಳಿಯಾಳ ಪುರಸಭೆ ಅಧಿಕಾರಿಗೆ ಮುಖ್ಯ ಪಶು ವೈದ್ಯಾಧಿಕಾರಿ ನೋಟಿಸ್ ಜಾರಿ ಮಾಡಿದ್ದಾರೆ. ಚಿತ್ರಹಿಂಸೆ ನೀಡಿ ಬೀದಿ ನಾಯಿಗಳನ್ನು ಹಿಡಿದು ಕಾಡಿಗೆ ಬಿಡ್ತಾ ಇದ್ರು. ಪುರಸಭೆ ಆಡಳಿತದ ಕಾರ್ಯವೈಖರಿ ಬಗ್ಗೆ ನಿನ್ನೆ ನ್ಯೂಸ್ 18 ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ಸುದ್ದಿ ಬಿತ್ತರವಾದ 24 ಗಂಟೆಯೊಳಗೆ ಪುರಸಭೆ ಅಧಿಕಾರಿ ಪರಶುರಾಮ್ ಶಿಂಧೆಗೆ ಪಶು ವೈದ್ಯಾಧಿಕಾರಿ ನೋಟಿಸ್ ನೀಡಿದ್ದಾರೆ. ರೈತರನ್ನು ವಂಚಿಸುತ್ತಿದ್ದ ಯೂರಿಯಾ ಅಂಗಡಿಗಳ ಅಬ್ಬರಕ್ಕೆ ಬ್ರೇಕ್ ಬಿದ್ದಿದೆ. ನ್ಯೂಸ್ 18 ಗೊಬ್ಬರದಂಗಡಿ ಗೋಲ್ಮಾಲ್ಗಳ ಬಗ್ಗೆ ರಹಸ್ಯ ಕಾರ್ಯಾಚರಣೆ ನಡೆಸಿತ್ತು. ಸರ್ಕಾರ ಅಧಿಕಾರಿಗಳ ಕಣ್ತೆರೆಸಿತ್ತು. ನ್ಯೂಸ್ 18 ವರದಿ ಬೆನ್ನಲ್ಲೇ ಕೃಷಿ ಅಧಿಕಾರಿಗಳು ಗದಗ ಜಿಲ್ಲೆಯ ನರಗುಂದದ ಆಗ್ರೋ ಸೆಂಟರ್ಗಳಿಗೆ ನೋಟಿಸ್ ನೀಡಿದ್ರು. ರೈತರಿಗೆ ಹೊರೆಯಾಗದಂತೆ ಗೊಬ್ಬರ ನೀಡುವಂತೆ ತಾಕೀತು ಮಾಡಿದ್ರು. ಇದೀಗ ಎಲ್ಲ ಸಮಸ್ಯೆ ಬಗೆಹರಿದಿದ್ದು ರೈತರಿಗೆ ಬೇಕಾದಷ್ಟು ಗೊಬ್ಬರ ಸಿಗ್ತಾ ಇದೆ. 18 ಕನ್ನಡ ಚಾನೆಲ್ನವರು ಮಾಡಿದ ಪ್ರಯತ್ನಕ್ಕೆ ನಮ್ಮ ಹೋರಾಟ ಸಮಿತಿಯಿಂದ ನಾವು ಧನ್ಯವಾದಗಳು ಹೇಳೋದು ಅಷ್ಟೇ ಅಲ್ಲ, ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಯಾಕಂದರೆ ಅವರು ಮಾಡಿದ ಉಪಕಾರ ಸಾಣದಲ್ಲ. ಇಂಥ ಕಲಂ ಇದು ನಡೆದು ಇದೇ ವರ್ಷ ಮೊದಲಿದ್ದಲ್ಲ, ಇದು 3-4 ವರ್ಷದಿಂದ ಈ ಜಾಲ ಚಾಲು ಐತಿ. ಬೆಳೆ ಸಹಿತ ಏನೂ ಬರಲಿಲ್ಲ. ಇಂಥ ಮೋಸ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಮುಂದಿನ ದಿನಮಾನಗಳೊಳಗೆ ನಮ್ಮ PC ಪಾಟೀಲರು ಕೃಷಿ ಸಚಿವರು ಇದಕ್ಕೆ ಮುಖದಾನ ಹಾಕಬೇಕು. ಮುಂದಿನ ದಿನಮಾನಗಳಲ್ಲಿ ನಮ್ಮ ನ್ಯೂಸ್ 18 ಕನ್ನಡದವರು ಆ ಜಾಲವನ್ನು ಪತ್ತೆ ಹಿಡಿದು ಅವರಿಗೆಲ್ಲ ಏನು ಹೇಳಬೇಕು ಅವ್ರಿಗೆ ಎಲ್ಲ ಸ್ಟ್ರಿಕ್ಟ್ ಮಾಡಿ ಆ ರೀತಿ ಆಗದಂಥ ರೀತಿ ಒಳಗೆ ಮಾಡ್ಯಾರ. ಅದೇ ಅವರ ಒಂದು ಪ್ರಯತ್ನದಿಂದ ನಾವು ಅವರಿಗೆ ನಮ್ಮ ಹೋರಾಟ ಸಮಿತಿಯಿಂದ ಎಷ್ಟು ಇವತ್ತು ಕೃತಜ್ಞತೆ ಹೇಳಿದ್ರು ನಾವು ಭಾಳ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ನಿರ್ಮಾಣವಾಗಿದ್ದಕ್ಕೆ ಬಿಡದಿಯ ಪ್ರಸಿದ್ಧ ತಟ್ಟೆ ಇಡ್ಲಿ ಬಿಸಿನೆಸ್ಗೆ ಹೊಡೆತ ಬಿದ್ದಿದೆ. ಬಿಡದಿಯಲ್ಲಿ 40 ತಟ್ಟೆ ಇಡ್ಲಿ ಹೋಟೆಲ್ಗಳಿವೆ. ಆದರೆ ಈಗ ಎಲ್ಲಾ ಹೋಟೆಲ್ಗಳ ವ್ಯಾಪಾರ ಡಲ್ ಆಗಿದೆಯಂತೆ. ಪ್ರತಿ ಭಾನುವಾರ 1 ಲಕ್ಷ ರೂಪಾಯಿ ವ್ಯಾಪಾರ ಆಗ್ತಾ ಇತ್ತು. ಈಗ 25ರಿಂದ 40 ಸಾವಿರಕ್ಕೆ ವ್ಯಾಪಾರ ಇಳಿದಿದೆ ಎಂದು ಬಿಡದಿ ತಟ್ಟೆ ಇಡ್ಲಿ ಹೋಟೆಲ್ ಮಾಲೀಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೆದ್ದಾರಿ ಏನು ಮಾಡಿದ್ದಾರೆ, ಇಲ್ಲಿ ಉದ್ದಿಮೆಗಳಿದ್ದವ್ರಿಗೆಲ್ಲ ಹೊಟ್ಟೆ ಮೇಲೆ ಹೊಡೆದಂಗೆ ಮಾಡಲಿ ಸಂತೋಷ. ಬಟ್ ಊರೊಳಗಡೆಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದರೆ ಚೆನ್ನಾಗಿತ್ತು. ಯಾಕೆಂದರೆ ಇದನ್ನೇ ತಾತ ಮುತ್ತಾತನ ಕಾಲದಿಂದ ಬಿಡದಿ ತಟ್ಟೆ ಇಡ್ಲಿ ವ್ಯಾಪಾರ ಮಾಡ್ಕೊಂಡು ಬಂದಿರೋವಂಥ ಜನ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋವಂಥವ್ರು ಸುಮಾರು ಕುಟುಂಬಗಳಿದೆ. ಅದಲ್ದಿರ ಕುಂಬ್ಳಗೂಡಿಂದ ಹಿಡಿದು ಮದ್ದೂರವರೆಗೂ ಬೀದಿ ಬದಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ವ್ಯಾಪಾರಸ್ಥರೆಲ್ಲರೂ ಇವತ್ತು ಅರಣ್ಯದೊಳಗೆ ಬಿಟಿ ಸಾಗುವಾನಿ ಮರ ಕಡಿದ ಆರೋಪದಲ್ಲಿ ಮೈಸೂರಿನ ಮೇಟಿಕುಪ್ಪೆ ಹಾಡಿಯ ಆದಿವಾಸಿಯೊಬ್ಬನನ್ನ ಬಂಧಿಸಲಾಗಿದೆ. ಬಂಧಿತ ದಾಸ ಮತ್ತು ಆತನ ಪತ್ನಿ ಸೇರಿದಂತೆ ಹಾಡಿ ಮಂದಿ ಜೊತೆ ಬರ್ತಾ ಇದ್ದಾಗ ಪೊಲೀಸರು ಬಂಧಿಸಿದ್ದಾರೆ. ಕೂಲಿ ಕೆಲಸ ಮುಗಿಸಿ ಮನೆಗೆ ಬರುವಾಗ ಹಲ್ಲೆ ನಡೆಸಿ ದಾಸನನ್ನ ವಶಕ್ಕೆ ಪಡೆದಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ದಾಸನೊಂದಿಗಿದ್ದ ಮಹಿಳೆಯರ ಮೇಲೂ ಹಲ್ಲೆ ನಡೆಸಲಾಗಿದೆಯಂತೆ. ರಾಜಸ್ಥಾನದ ಜೋಧ್ಪುರದಲ್ಲಿ ಒಂದು ಅನಾಹುತ ಸಂಭವಿಸಿದೆ. ಕಳಪೆ ಕಾಮಗಾರಿಯಿಂದ ರಸ್ತೆ ಕುಸಿದಿದ್ದು ಸ್ಕೂಟಿ ಪೂರ್ತಿ ರಸ್ತೆಯಲ್ಲಿ ಹೂತ್ ಹೋಗಿದೆ. ಅದೃಷ್ಟವಶಾತ್ ಸವಾರ ಬಚಾವಾಗಿದ್ದು ವಿಡಿಯೋ ವೈರಲ್ ಆಗ್ತಿದೆ. ಉತ್ತರಾಖಂಡ್ನಲ್ಲಿ ಬಿಜೆಪಿ ಕಾರ್ಯಕರ್ತನಿಂದ ಹತ್ಯೆಯಾದ ಅಂಕಿತಾ ಕೊಲೆ ಕಿಚ್ಚು ದೆಹಲಿಗೂ ವ್ಯಾಪಿಸಿದೆ. ದೆಹಲಿಯ ಬಿಜೆಪಿ ಕಚೇರಿ ಮುಂದೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು.
ಕಣಿವೆ ನಾಡು ಜಮ್ಮು ಕಾಶ್ಮೀರದಲ್ಲಿ ಹೊಸ ಅಭಿಯಾನ ಶುರುವಾಗಿದೆ. ಜಮ್ಮು ಕಾಶ್ಮೀರದ ಶಾಲೆಗಳಲ್ಲಿ ಸೂರ್ಯ ನಮಸ್ಕಾರ ಬ್ಯಾನ್ ಮಾಡಬೇಕು, ಬೆಳಗ್ಗೆ ನಡೆಸೋ ಭಜನೆಯನ್ನ ನಿಷೇಧಿಸಬೇಕು ಎಂದು ಆಗ್ರಹಿಸಲಾಗ್ತಾ ಇದೆ. ಮುಸ್ಲಿಂ ಸಂಘಟನೆಗಳ ಈ ಅಭಿಯಾನಕ್ಕೆ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಸಾಥ್ ನೀಡಿದ್ದಾರೆ.